Hello, my dear beautiful butterflies. Welcome to my channel. Welcome to my world. So, everything is energy. Energy is everything. ಫಸ್ಟ್ ಆಫ್ ಆಲ್ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಎಷ್ಟೊಂದು ಕಮೆಂಟ್ಸ್ ಬರ್ತಿದೆ, ಎಷ್ಟು ಜನ ಕನೆಕ್ಟ್ ಆಗ್ತಿದ್ದಾರೆ ಟ್ಯಾರೋಟ್ಗೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ತುಂಬ ಖುಷಿ ಆಗ್ತಿದೆ. ನಾನು ತುಂಬ ಫೀಲ್ಡಲ್ಲಿ ಟ್ರೈ ಮಾಡಿದ್ದೀನಿ, ಬಟ್ ಇಷ್ಟೊಂದು ರೆಸ್ಪಾನ್ಸ್ ನಾನೆಲ್ಲೂ ನೋಡಿಲ್ಲ. ಅದಕ್ಕೆ ಅನಿಸುತ್ತೆ ಯಾವುದು ಕೈಲಾಗದೆ ಕೊನೆಗೆ ನನ್ನ ಪರ್ಪಸ್ನ ಟ್ಯಾರೋಟಿಂದ ತಿಳ್ಕೊಂಡು ಇವತ್ತು ಟ್ಯಾರೋ ಮಾಡ್ತಿದ್ದೀನಿ. ಓಕೆ, ಸೊ ನೀವು ಕೂಡ ನಿಮ್ಮ ಪರ್ಪಸ್ನ ತಿಳ್ಕೊಳ್ಳಿ. ಎಲ್ಲೂ ಅಡ್ಜಸ್ಟ್ ಆಗ್ತಿಲ್ಲ ಅಂದರೆ ನಿಮಗೆ ಅಡ್ಜಸ್ಟ್ ಆಗುವಂತಹ ನಿಮ್ಮ ಬ್ಲಡ್, ನರ್ವಸ್, ನಿಮ್ಮ DNA, ನಿಮ್ಮ ಜೀನ್ಸಲ್ಲಿ, ನಿಮ್ಮ ಬರ್ತಲ್ಲಿ ಏನಿದೆಯೋ ಆ ಕೆಲಸನ ಮಾಡಿ ಹ್ಯಾಪಿನೆಸ್ ಸಿಗುತ್ತೆ. ಓಕೆ, ಸೊ ಬ್ಯೂಟಿಫುಲ್ ಆಗಿ ಇವತ್ತು ಕಾರ್ಡ್ಸ್ನ ತುಂಬ ಚೆನ್ನಾಗಿ ಚಾರ್ಜ್ ಮಾಡ್ತಿದ್ದೀನಿ. ಎಸ್, ಸೊ ಕೆಲವೊಂದು ಅಂದರೆ ದೇಹನ ಬಿಟ್ಟು ಹೋದಂತಹ ಸೋಲ್ಸ್, ಅದರ ಬಗ್ಗೆ ಕೆಲವೊಂದು ಕಾರ್ಡ್ಸ್ ತೆಗೆದಿದ್ದೆ. ಆಮೇಲೆ ಪೆಂಡ್ಯುಲಮಲ್ಲಿ ಕ್ಲೀನ್ ಮಾಡಿ, ಸೊ ಮತ್ತೆ ಈಗ ಧೂಪದಿಂದ ಕ್ಲೀನ್ ಮಾಡ್ತಿದ್ದೀನಿ, ಚಾರ್ಜ್ ಮಾಡ್ತಿದ್ದೀನಿ. ಸೊ ಓಕೆ, ಸೊ ಫ್ರೆಂಡ್ಸ್, ತುಂಬ ಜನ ಪರ್ಸ್ನಲ್ ಆಗಿ ಕ್ವಶನ್ಸ್ನ ಕೇಳಿ ಆನ್ಸರ್ನ ತಿಳ್ಕೊಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಇಂಡಿವಿಜುವಲ್ ಆಗಿ ನೀವು ನಿಮ್ಮ ಪರ್ಸ್ನಲ್ ಕ್ವಶನ್ಸ್ನ ಕೇಳ್ಬೋದು. ವಾಟ್ಸಪ್ಪಲ್ಲಿ ಹಾಯ್ ಅಂತ ಹಾಕಿ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ಒಂದು ಗ್ರಿಡ್ನ ತಂದಿದ್ದೀನಿ, 3 ಟೈಪ್ಸ್ ಆಫ್ ಗ್ರಿಡ್ಸು. ಅದರ ರಿಲೇಟೆಡ್ ನೀವು ಯಾವ ಗ್ರಿಡ್ನ ಸೆಲೆಕ್ಟ್ ಮಾಡ್ಕೊತೀರೋ ಅದರ ರಿಲೇಟೆಡ್ ಕೆಲವೊಂದು ಕಾರ್ಡ್ಸ್ ಬರುತ್ತೆ. ಓಕೆನಾ? ಸೊ ಆ್ಯಕ್ಚುಲಿ ನಾನು ಈ ಐಡಿಯಾನ ಒಂಚೂರು ಯೋಚನೆ ಮಾಡಿರಲಿಲ್ಲ ನಾನು. ಸೊ ನಾನು ಮೆಡಿಟೇಷನಲ್ಲಿ ಇರಬೇಕಾದ್ರೆ ನಾನು ಈ ರೀತಿ ಗ್ರಿಡ್ನ ಇಟ್ಕೊಂಡು ಕಾರ್ಡ್ಸ್ ತೆಗೆದು ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಒಂದು ರೀತಿ ವಿಷನ್ ಬಂತು ಮೆಡಿಟೇಷನಲ್ಲಿ. ಸೊ ನಾನು ಅದು ಆ ರೀತಿ ಅಂದರೆ ನನ್ನ ಅಂತರಾಳದ ಮಾತು, ನನ್ನ ಧ್ಯಾನದ ಮಾತನ್ನು ನಾನು ಕೇಳ್ತೀನಿ. ಅದಕ್ಕೆ ನಾನು ಅದು ಮಾಡೋಣ ಅಂತಂದ್ಬಿಟ್ಟು ಮಾಡ್ತಿದ್ದೀನಿ. ಸೊ ಗ್ರಿಡ್ ಕೂಡ ಮನಸ್ಸಿಗೆ ಬಂದ ನಂಬರ್ಸ್ನ ಹಾಕಿ ಮಾಡಿದ್ದೀನಿ. ಓಕೆನಾ? ಸೊ ತುಂಬ ಕಾರ್ಡ್ಸ್ ತುಂಬ ಈಸಿಯಾಗಿ ಕಲೆಕ್ಟ್ ಆಗ್ತಿದ್ದಾವೆ. ಬೇರೆ ಟೈಮಲ್ಲಿ ನೋಡಿರ್ಬೋದು ನೀವು, ನಾನು ಎಷ್ಟು ಮಿಕ್ಸ್ ಮಾಡ್ತೀನಿ ಕಾರ್ಡ್ಸ್ನ ಅಂತಂದ್ಬಿಟ್ಟು ತುಂಬ ಈಸಿಯಾಗಿ ಬೀಳ್ತಿದ್ದಾವೆ. ಸೊ ನಿಮ್ಮ ಎನರ್ಜಿ ಕನೆಕ್ಷನ್ನು ಅಥವಾ ನಿಮ್ಗೆ ಏನಾದರೂ ಹೇಳಬೇಕಿತ್ತು ಟ್ಯಾರೋಟಿಂದ, ನನಗೆ ಗೊತ್ತಿಲ್ಲ. ನಾವೆಲ್ಲ ಒಂದು ಎನರ್ಜಿಯಲ್ಲಿ ಇರ್ತೀವಲ್ವ, ಗೊತ್ತಿಲ್ಲ ಅದು ಯಾಕೆ ಆ ರೀತಿ ಬಂತು ಗ್ರಿಡ್ಡಲ್ಲಿ, ನಾನು ಏನು ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಅಂತಂದ್ಬಿಟ್ಟು. ಸೊ ತುಂಬ ಪಾಸಿಟಿವಿಟಿ ಬಂತು ನನಗೆ. ಕಾರ್ಡ್ಸ್ ತೆಗಿಬೇಕಾದ್ರೆ, ಬರೀಬೇಕಾದ್ರೆ ಪ್ರತಿಯೊಂದು ಕಂಫರ್ಟಾಗಿ ಬಂತು. ಟೈಮ್ ಕೂಡ ತುಂಬ ಚೆನ್ನಾಗಿ ಕೂಡು ಬಂತು. ಓಕೆ, ಸೊ ನೋಡೋಣ ಏನೆಲ್ಲ ಇನ್ಫಾರ್ಮೇಷನ್ ಇದೆ. ಐ ಡೋಂಟ್ ನೋ, ಪಾಸ್ಟ್ ಬಗ್ಗೆ ಹೇಳ್ತಿದ್ಯಾ, ಫ್ಯೂಚರ್ ಬಗ್ಗೆ ಹೇಳ್ತಿದ್ಯಾ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೋಡಿ, ಬಂಡಲ್ಸ್ ಆಫ್ ಕಾರ್ಡ್ಸ್ ಬೆಳೆದಿದ್ದಾವೆ ಇಲ್ಲಿ. ಒಂದೊಂದು ಕಾರ್ಡೆ ಬೀಳುತ್ತೆ ಅಲ್ವಾ ಒಂದೊಂದ್ಸಲ. ರಿಯಲಿ ಗ್ರೇಟ್ ಎನರ್ಜಿ. ಓಕೆನಾ? ನೀವು 100%, 1000% ಟ್ಯಾರೋಟ್ನ ನಂಬ್ತೀನಿ ಅಂದರೆ ಮಾತ್ರ ನೀವು ನನಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಹಾಕಿ ನಿಮ್ಮ ಪರ್ಸ್ನಲ್ ಕ್ವಶನ್ಸ್ನ ಕೇಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ಗೆ ತುಂಬ ಥ್ಯಾಂಕ್ ಯು. ಬ್ಯೂಟಿಫುಲ್ಲಾಗಿ ಕಮೆಂಟ್ ಮಾಡ್ತೀರ ಟೈಮ್ ತಗೊಂಡು. ಆ ವರ್ಡ್ಸ್ ಎಲ್ಲ ನೋಡ್ತಿದ್ರೆ ಸೊ ನಾನು ಒಂದು ಥಾಟ್ ಕೂಡ ನೆಗೆಟಿವ್ ಹೋಗೋಕ್ಕಾಗ್ತಿಲ್ಲ ಆ ಮೆಸೇಜಿಂದ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸೊ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡಿ, ಬೇಗ ನಂಬರ್ಸ್ನ ಒಂದ್ಸಲ ಅಬ್ಸರ್ವ್ ಮಾಡಿ, ಸೆಲೆಕ್ಟ್ ಮಾಡಿ. ಓಕೆ, ಸೊ ಬ್ಯೂಟಿಫುಲ್ಲಾಗಿ 3 ಗ್ರಿಡ್ಸ್ ಇದ್ದಾವೆ. ನಿಮಗೆ ಯಾವ ಗ್ರಿಡ್ ಇಷ್ಟ ಆಯಿತು, ಸ್ಟಾರ್ಟಿಂಗ್ 3 ಸೆಕೆಂಡ್ಸಲ್ಲಿ ನಿಮಗೆ ಯಾವ ಗ್ರಿಡ್ ಇಷ್ಟ ಆಯಿತು, ಅಥವಾ ಸ್ವಲ್ಪ ವಾಟರ್ ಕುಡೀರಿ, ಲಾಂಗ್ ಬ್ರೀತ್ನ ತಗೊಂಡು ಬ್ರೀತ್ ಔಟ್ ಮಾಡಿ. ನೀವೆಷ್ಟೇ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರಲಿ, ಸ್ಟ್ರೆಸ್ಸಲ್ಲಿ ಇರಲಿ, ಬ್ಯೂಟಿಫುಲ್ಲಾಗಿ ಒಂದ್ಸಲ ಸೆಲೆಕ್ಟ್ ಮಾಡಿ, ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿ. ಓಕೆನಾ?
ಹೆಡ್ಫೋನ್ಸ್ ಹಾಕ್ಕೊಂಡು ಇಂಟ್ರೆಸ್ಟಾಗಿ ಕೇಳಿ. ನಿಮ್ಗೆ ಏನಾದರೂ ಒಂದು ಮೆಸೇಜ್ ಕೊಡ್ಬೋದು, ನಿಮ್ಮ ಜೀವನದ ಅರ್ಥನ ಹೇಳ್ಬೋದು. ಅದು ನೀವೆಲ್ಲಿ ಮಿಸ್ ಮಾಡ್ಕೊಳ್ತಿದ್ದೀರಾ ಲೈಫಲ್ಲಿ, ಏನು ಪ್ರಾಬ್ಲಮ್ ಬಂದಿದೆ, ನೀವು ಅದನ್ನು ಐಡೆಂಟಿಫೈ ಮಾಡಿದ್ರೆ ಅದನ್ನು ಕ್ಲಿಯರ್ ಮಾಡೋದು ತುಂಬ ಈಸಿ ಅಲ್ವಾ. ಇವಾಗ ಹೆಲ್ತ್ ಪ್ರಾಬ್ಲಮಲ್ಲಿ ಎಲ್ಲಿ ಹೆಲ್ತ್ ಪ್ರಾಬ್ಲಮ್ ಅಂತಂದ್ಬಿಟ್ಟು ಗೊತ್ತಾದರೆ ಅದನ್ನು ಕ್ಲಿಯರ್ ಮಾಡೋದು ಈಸಿ ಅಲ್ವಾ. ಸೊ ಲೈಫ್ ಪ್ರಾಬ್ಲಮ್ನೂ ಅಷ್ಟೇ, ಎಲ್ಲಿ ನಿಮ್ಮ ಪ್ರಾಬ್ಲಮ್ ಇದೆ ಅದನ್ನು ಫೈಂಡ್ ಮಾಡಬೇಕು, ಕ್ಲಿಯರ್ ಮಾಡಬೇಕು, ಡಿಲೀಟ್ ಮಾಡಬೇಕು, ಹೊಸ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ 3 ಗ್ರಿಡ್ಸ್ ಇದ್ದಾವೆ, ನೀವು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಟೈಮ್ ತಗೊಳ್ಳಿ, ವಿಡಿಯೋನ ಪಾಸ್ ಮಾಡಿ, ರಿಲ್ಯಾಕ್ಸ್ ಆಗಿ, ಬ್ಯೂಟಿಫುಲ್ಲಾಗಿ ಸೆಲೆಕ್ಟ್ ಮಾಡಿ. ಓಕೆ, ಸೊ ತುಂಬ ಜನ ಲೈವ್ ಬಂದಾಗ ಟ್ಯಾರೋಟ್ ಹೇಗೆ ಮಾಡ್ತೀರಾ ನೀವು, ಎಲ್ಲಿ ಕಲ್ತ್ಕೊಂಡ್ರಿ ಅಂತ ಕೇಳ್ತಾರೆ. ಸೊ ಟ್ಯಾರೋಟ್ ಎಲ್ಲರೂ ಮಾಡ್ಬೋದು. ಟ್ಯಾರೋ ಕಾರ್ಡ್ಸ್ ಅರ್ಥ ನಿಮಗೆ ಎಲ್ಲ ಕಡೆನೂ ಸಿಗುತ್ತೆ, ಆದರೆ ಅದನ್ನು ನಾವು 3ನೇ ದೃಷ್ಟಿಯಿಂದ ನೋಡಬೇಕು. ಆವಾಗಲೇ ಮಾತ್ರ ಟ್ಯಾರೋಟ್ಗೊಂದು ಅರ್ಥ ಇರುತ್ತೆ. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಸ್, ಫಸ್ಟ್ ಗ್ರಿಡ್ ಇದು ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಏನೆಲ್ಲ ಕಾರ್ಡ್ಸ್ ಬಂದಿದ್ದಾವೆ ಒಂದ್ಸಲ ನೋಡೋಣ. ಓಕೆನಾ. ತುಂಬ ಕಾರ್ಡ್ಸ್ ಬಂದಿದ್ದಾವೆ ಇಲ್ಲಿ, ಪ್ರತಿಯೊಂದು ಕಾರ್ಡ್ನು ತೆಗ್ದಿಡ್ತೀನಿ, ಆಮೇಲೆ ನೋಡೋಣ ಏನು ಬರುತ್ತೆ, ಏನಿದೆ ವಿಷಯ ಅಂತಂದ್ಬಿಟ್ಟು. ಸೊ ಇವಾಗ ಒಂದು ಟಾಪಿಕ್ ಬಗ್ಗೆ ತಗೊಂಡಾಗ ನಾವು ಹೇಳ್ಬೋದು ಒಂದೊಂದು ಕಾರ್ಡ್ಗೂ, ಬಟ್ ನನಗೆ ಗೊತ್ತಿಲ್ಲ ಯಾವ ಟಾಪಿಕ್ ಮೇಲೆ ಬಂದಿದೆ ಅಂತಂದ್ಬಿಟ್ಟು. ಸೊ ಮೆಡಿಟೇಷನಲ್ಲಿ ತೋರಿಸೋ ಪ್ರಕಾರ ನಾನು ಇಟ್ಟಿದ್ದೀನಿ ಅಷ್ಟೇ. ಓಕೆ, ಸೊ ನೋಡೋಣ ನಿಮ್ಮ ಸ್ಥಿತಿ ಪರಿಸ್ಥಿತಿ ಏನಾದರೂ ಇದೆಯಾ ನೋಡೋಣ. ಸೊ ದ ಎಂಪ್ರೆಸ್ ಕಾರ್ಡ್ ರಿವರ್ಸ್ ಬಂದಿದೆ, 10 ಆಫ್ ಸ್ವಾರ್ಡ್ಸ್ ಬಂದಿದೆ. ವಾವ್. ಸೊ ಹಿಂದ ಬಗ್ಗೆ ಇದು ರಿಲೇಟ್ ಆಗಿದೆ. ಓಕೆ, ಎಸ್, ವಾವ್, ಯಾ, ಬ್ಯೂಟಿಫುಲ್, ಎಸ್, ಹೌದು. ಸೊ ನನಗೆ ಗೊತ್ತಾಗ್ತಿರೋ ಪ್ರಕಾರ ಈ ನಂಬರ್ ಗ್ರಿಡ್ ಏನಿದೆ ಅದರ ರಿಲೇಟೆಡ್ ಕಾರ್ಡ್ಸ್ ಬಂದಿದ್ದಾವೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಅಂತ ಅನಿಸುತ್ತೆ. ಸೊ ತುಂಬಾ ಇನ್ಫಾರ್ಮೇಷನ್ ಇದೆ, ತುಂಬ ಟ್ವಿಸ್ಟು, ಏನು ಹೇಳ್ತೀವಿ, ಎಕ್ಸೈಟ್ಮೆಂಟು, ಆ ರೀತಿ ಇದೆ. ಲೈಫ್ ಚೇಂಜಿಂಗ್ ಪಾಯಿಂಟ್ ಪ್ರತಿಯೊಂದೂ ನೋಡ್ತಿದ್ದೀನಿ ನಾನು ಇಲ್ಲಿ. ಓಕೆ, ನೋಡೋಣ. ದ ಎಂಪ್ರೆಸ್ ಕಾರ್ಡ್ ಏನು ಹೇಳ್ತಿದೆ. ದ ಎಂಪ್ರೆಸ್ ಕಾರ್ಡ್ ರಿವರ್ಸ್ ಬಂದಿದೆ. ಸೊ ನೀವು ಹುಟ್ಟುತ್ತಾ ತುಂಬ ಬ್ರಿಲಿಯಂಟ್ಸ್ ಆಗಿ, ತುಂಬ ಜೀನಿಯಸ್ ಆಗಿ ಹುಟ್ಟಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ನಂಬರ್ ಮ್ಯಾಚ್ಗೂ ಕಾರ್ಡ್ಗೂ ನಾನು ಕನೆಕ್ಟ್ ಮಾಡಿ ಹೇಳ್ತಿದ್ದೀನಿ. ಸೊ ತುಂಬ ಜೀನಿಯಸ್. ಓಕೆನಾ. ಸೆಂಟಿಮೆಂಟ್ಸ್ ಕಡಿಮೆ, ಎಮೋಷನ್ ಕಡಿಮೆ, ತುಂಬ ಟ್ಯಾಲೆಂಟೆಡ್. ಇವಾಗ ಕ್ಲಾಸಲ್ಲಿ ಯಾರು ಫಸ್ಟ್ ಚೆನ್ನಾಗಿ ಓದ್ತಾರೆ, ಯಾರು ಫಸ್ಟ್ ಬರ್ತಾರೆ ಅಂದರೆ ನೀವು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ. ನನಗೆ ಆ ರೀತಿ ಕಾಣಿಸ್ತಿದೆ ಎಂಪ್ರೆಸ್ ಕಾರ್ಡಲ್ಲಿ. ಓಕೆ, ಸೊ ನೆಕ್ಸ್ಟ್. ಸೊ ಇಷ್ಟೊಂದು ಮೇಧಾಶಕ್ತಿ ಇರೋ ನಿಮಗೆ ಜೀವನ ಅಷ್ಟೊಂದು ಸುಲಭವಾಗಿಲ್ಲ. ನಿಮ್ಮ ಫ್ಯಾಮಿಲಿ, ಮನಿ, ನಿಮ್ಮ ಸಮಾಜ ಪರಿಸ್ಥಿತಿ ತುಂಬ ಬ್ಯಾಡ್ ಆಗಿದೆ, ನೆಗೆಟಿವ್ ಆಗಿದೆ. ನೀವು ತುಂಬ ಕಷ್ಟದಲ್ಲಿ ಬೆಳೆದು ಬಂದಿದ್ದೀರಾ ಅಂತ ನೋಡ್ತಿದ್ದೀನಿ ನಾನು. ನಿಮ್ಮ ವಿಲೇಜ್ ಆಗಿರ್ಬೋದು. ಓಕೆನಾ. ನೀವು ಕೆಲವೊಂದನ್ನು ಕಳ್ಕೊಂಡಿದ್ದೀರಾ, ಪೇರೆಂಟ್ಸ್ ಆಗಿರ್ಬೋದು, ಆಸ್ತಿನ ಆಗಿರ್ಬೋದು ಕಳ್ಕೊಂಡಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ನಿಮ್ಮ ಪ್ರೀತಿ ಸಿಕ್ಕಿಲ್ಲ, ಅಂತ್ಯ ಆಗಿದೆ ಸಿಗೋಕ್ಕೆ ಮೊದಲೇ ಅಂತ ನೋಡ್ತಿದ್ದೀನಿ ನಾನು. ಸೊ ದ ಕಿಂಗ್ ಆಫ್ ಸ್ವಾರ್ಡ್ಸ್ ಅಲ್ಲ, ಕಿಂಗ್ ಆಫ್ ವಾಂಡ್ಸ್. ಎಸ್, ಈ ಕಾರ್ಡಲ್ಲಿ ಏನು ನೋಡ್ತಿದ್ದೀನಿ ಅಂದರೆ ನಿಮ್ಮ ಕಷ್ಟಗಳು ನಿಮ್ಮ ಆತ್ಮವಿಶ್ವಾಸನ ಕಿಲ್ ಮಾಡಿದೆ, ಬೇರೆಯವರ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡಿದೆ. ಚೆನ್ನಾಗಿ ಬೆಳೀತಿರೋರ ಬಗ್ಗೆ, ಅದೃಷ್ಟವಂತರ ಬಗ್ಗೆ, ಫ್ಯಾಮಿಲಿ ಚೆನ್ನಾಗಿರೋರ ಬಗ್ಗೆ, ತುಂಬ ಅದ್ಭುತವಾಗಿ ಖುಷಿಯಾಗಿ ತಂದೆ ತಾಯಿ ಪ್ರೀತಿ ಪ್ರತಿಯೊಂದು ಸಿಕ್ಕಿರೋರ ಬಗ್ಗೆ ನೀವು ಯೋಚಿಸುವಂತಹ ಪರಿಸ್ಥಿತಿ ನಾನು ಇಲ್ಲಿ ನೋಡ್ತಿದ್ದೀನಿ. ವಾವ್, ಟೂ ಆಫ್ ಪೆಂಟಿಕಲ್ಸ್ ನಿಮಗೆ 20 ಮುಗಿತಾ ಇರೋ ಹಾಗೆ ಒಂದು ಹೊಸ ಅವಕಾಶನ ಕೊಟ್ಟಿದೆ ಅಥವಾ ಕೊಡುತ್ತೆ ಅನ್ನೋದು.
ನೀವು ಆಲ್ರೆಡಿ ಇವಾಗ ಯಾವ ಏಜಲ್ಲಿದ್ದೀರೋ ನನಗೆ ಗೊತ್ತಿಲ್ಲ, ಓಕೆನಾ. ಒಬ್ಬೊಬ್ರು ಒಂದೊಂದು ಏಜ್ ಇರ್ಬೋದು. ನೀವು ಇನ್ನೂ 20ಗೆ ಬಂದಿಲ್ಲ ಅಂದರೆ 20ಯಲ್ಲಿ ನಿಮಗೆ ಒಂದು ಹೊಸ ಚೇಂಜ್ ಬದಲಾವಣೆನ ನೋಡ್ಬೋದು ಅಂತಂದ್ಬಿಟ್ಟು. ಸೊ ಇಲ್ಲಿ ರಿವರ್ಸ್ ಆಗಿರೋ ಕಪ್ಸ್ ಎಲ್ಲ, ಓ ಮೈ ಗಾಡ್, ಆ್ಯಕ್ಚುಲಿ ಈ ಕಾರ್ಡ್ ಹೀಗಿದ್ರೆ ಕಪ್ಸ್ ಎಲ್ಲ ಉಲ್ಟಾ ಇದ್ದ ಹಾಗೆ, ಓಕೆನಾ. ಅಂದರೆ ಕೆಳಗಡೆಗೆ ಒಗ್ಗಿದ್ದಾವೆ ಕಪ್ಸ್ ಎಲ್ಲ. ಹೀಗಿದ್ದಾವೆ ಅಂದರೆ ನೀವು ತುಂಬ ಈಸಿಯಾಗಿ ಕಂಡ್ಕೊಳ್ತೀರಾ ಯಾವ ಕಪ್ಪಲ್ಲಿ ಏನಿದೆ, ಯಾವ ವ್ಯಕ್ತಿ ಮನಸ್ಸಲ್ಲಿ ಏನಿದೆ, ನಿಮಗೆ ಯಾವ ಫೀಲ್ಡಲ್ಲಿ ಸಕ್ಸಸ್ ಸಿಗ್ಬೋದು, ಎಲ್ಲಿ ದುಡ್ಡು ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ದ ಫ್ಯಾಮಿಲಿ ಕಾರ್ಡ್ ನಿಮಗೆ ಲೆಸನ್ ಹೇಳಿದೆ. ಸೊ ಫ್ಯಾಮಿಲಿ ಕಾರ್ಡಲ್ಲಿ ನೋಡಿ 6 ಆಫ್ ಕಪ್ಸ್ ಇದ್ದಾವೆ ಅಲ್ವಾ, ಬ್ಯೂಟಿಫುಲ್ ಆಗಿ ನಿಮಗೆ. ಸೊ ಒಳ್ಳೆ ಫ್ಯಾಮಿಲಿ ಸಿಗುತ್ತೆ. ನೀವೊಂದು ಡಾಗ್ ಲವರ್, ನೀವೊಂದು ಡಾಗ್ನ ಪ್ರೀತಿಯಿಂದ ಬೆಳೆಸ್ಕೊಳ್ತೀರಾ, ಅಥವಾ ಬೇರೆ ಡಾಗ್ಸ್ಗೆ, ಸ್ಟ್ರೀಟ್ ಡಾಗ್ಸ್ಗೆ ಫುಡ್ನ ಹಾಕ್ತೀರಾ ಅಲ್ವಾ. ಸೊ ನೋಡಿ ಇಲ್ಲಿ ಎಷ್ಟೊಂದು ಅದ್ಭುತವಾಗಿ ನಿಮ್ಮ ಇನ್ನರ್ ಚೈಲ್ಡ್ ಅಥವಾ ನಿಮ್ಮ ಸೋಲ್ ಆ ರೀತಿ ಬ್ಯೂಟಿಫುಲ್ ಆಗಿ ಯೂನಿವರ್ಸಲ್ಲಿ ಇರಬೇಕು ಅಂತ ಬಯಸ್ತಿದೆ ಅಲ್ವಾ. ಸೊ ದ ಎಂಪ್ರರ್ ಕಾರ್ಡ್ ರಿವರ್ಸ್ ಬಂದಿದೆ. ಸೊ ದ ಕಿಂಗ್ ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ, ಎಂಪ್ರೆಸ್ ಕಾರ್ಡ್ ರಿವರ್ಸ್ ಬಂದಿದೆ. ಅಂದರೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಂಟಿತನನ ಬಿಡ್ತಿದ್ದೀರಾ, ಓಕೆನಾ ಅಲ್ವಾ. ನಿಮ್ಮ ಸೋಲ್ ಪರ್ಪಸ್ನ ತಿಳ್ಕೊಂಡಿದ್ದೀರಾ, ನಿಮ್ಮ ಒಂಟಿತನನ ಬಿಟ್ಟಿದ್ದೀರಾ, ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ, ನಿಮ್ಮ ನೆಗೆಟಿವ್ ಏನಿದೆ ಅದು ಪೂರ್ತಿ ಹೋಗಿದೆ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ನೋಡಿ ಇಲ್ಲಿ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ನಿಮ್ಮ ಜಾಬ್ ಏನಿದೆ ಅದನ್ನು ಮತ್ತಷ್ಟು ಡೆವಲಪ್ ಮಾಡ್ತೀರಾ, ಓಕೆನಾ. ಇಲ್ಲಿ ನೋಡಿ 7 ನಂಬರ್ ಇದೆ ಈ ಕಾರ್ಡಲ್ಲಿ, ಓಕೆನಾ. ಬಟ್ ನೀವು ಸೆಲೆಕ್ಟ್ ಮಾಡಿರೋ ಗ್ರಿಡ್ಡಲ್ಲಿ 7 ನಂಬರ್ ಇಲ್ಲ. ನಿಮಗೆ 7 ನಂಬರ್ ಹೆಲ್ಪ್ ಮಾಡುತ್ತೆ ಮನಿ ಮಾಡೋದಕ್ಕೆ. 6 ಆಫ್ ಸ್ವಾರ್ಡ್ಸ್ ಬಂದ್ಬಿಟ್ಟು ನೀವೊಬ್ಬ ಬ್ರೇಕಪ್ಸ್ ಅಥವಾ ಸ್ಥಳ ಬದಲಾವಣೆ ಆ ರೀತಿ ಪ್ರಾಬ್ಲಮ್ಸ್ ನಿಮಗೆ ಪದೇ ಪದೇ ಬರೋದಿಲ್ಲ. ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಅಥವಾ ನಿಮ್ಮ ಯಂಗ್ ಏಜಲ್ಲಿ ಬಂದಿರ್ಬೋದು. ಬಿಕಾಸ್ ನೀವು ಹಾರ್ಡ್ ವರ್ಕ್ ಮಾಡಿ ಸ್ಥಿರತೆನ ಹೊಂದುತ್ತೀರಾ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ನೋಡ್ತಿದ್ದೀನಿ, ಓಕೆನಾ. ಟೋಟಲ್ ಆಗಿ ಏನು ಹೇಳ್ಬೋದಂದರೆ, ನಾನಿಲ್ಲಿ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ನೀವು ಹುಟ್ಟುತಃ ನಿಮ್ಮ ಜನ್ಮ ಜಾತಕದಲ್ಲಿ ನೀವು ತುಂಬ ಬ್ರಿಲಿಯಂಟ್, ಇಂಟೆಲಿಜೆಂಟ್, ಓಕೆನಾ. ನಿಮ್ಮ ಮೆದುಳಿನ ಶಕ್ತಿ, ಮೇಧಾಶಕ್ತಿ ತುಂಬ ಅದ್ಭುತವಾಗಿದೆ. ಬಟ್ ನಿಮ್ಮ ಫ್ಯಾಮಿಲಿ, ವಿಲೇಜ್, ನಿಮ್ಮ ತಂದೆ ತಾಯಿ ಗಲಾಟೆ ಯಾವುದೂ ಸರಿ ಇಲ್ಲ, ತುಂಬ ವರೀಸ್ ಇದ್ದಾವೆ. ಅದರಿಂದ ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ರಿ, ಓಕೆನಾ, ಬೆಳೆದಿರೋರ ಬಗ್ಗೆ. ಸೊ ನಿಮಗೆ ಲೈಫ್ ಇನ್ನೊಂದು ಚಾನ್ಸ್ ಕೊಡುತ್ತೆ 20ರ ನಂತರ ಕನ್ಫ್ಯೂಷನಿಂದ ಹೊರಗಡೆ ಬಂದು ಎಲ್ಲಿ ನಿನಗೆ ಸೂಟಬಲ್, ಎಲ್ಲಿ ನೀನು ಸಕ್ಸಸ್ ಆಗ್ಬೋದು ಅಂತ ಕಂಡ್ಕೊಳ್ಳೋದು, ಓಕೆ. ಈಗ ತುಂಬ ಜಾಬ್ಸ್ ಇದ್ದಾವೆ, ಬಟ್ ನಿನಗೆ ಗೊತ್ತು ಯಾವ ಜಾಬಲ್ಲಿ ಮಾತ್ರ ಮನಿ ಮಾಡ್ಬೋದು ಅಂತಂದ್ಬಿಟ್ಟು, ಹಾಗೆ ಅದರ ಅರ್ಥ, ಓಕೆ. ನಿನ್ನ ಪಾಸ್ಟ್ ಲೈಫ್, ಚೈಲ್ಡ್ಹುಡ್ ಲೈಫ್ ಏನಿದೆ ಅದು ತುಂಬ ಚೆನ್ನಾಗಿಲ್ಲ, ಫ್ಯಾಮಿಲಿ ಎಮೋಷನ್ ರೀತಿ. ಬಟ್ ನೀವು ನೆಕ್ಸ್ಟ್ ಮದುವೆ ಲೈಫ್ ಆದಮೇಲೆ ನೀವು ತುಂಬ ಅದ್ಭುತವಾಗಿರ್ತೀರಾ, ತುಂಬ ಚೆನ್ನಾಗಿರುತ್ತೆ ನಿಮ್ಮ ಲೈಫ್, ನೀವು ನಿಮ್ಮ ಫ್ಯಾಮಿಲಿ ಅಂತ 6 ಆಫ್ ಕಪ್ಸ್ ಹೇಳುತ್ತೆ. ಸೊ ನೀವು ಫ್ಯಾಮಿಲಿ ಲೈಫ್ ಚೆನ್ನಾಗಿದೆ ಅಂದರೆ ಆಟೋಮೆಟಿಕಲಿ ನಿಮ್ಮ ಎನರ್ಜಿ ಲೆವೆಲ್ಸ್ ಚೆನ್ನಾಗಾಗಿ ನೀವೊಂದು ಹಾರ್ಡ್ ವರ್ಕ್ ಮಾಡಿ, ಸ್ಮಾರ್ಟ್ ವರ್ಕ್ ಮಾಡಿ, 7 ಅಂದರೆ ಆಕ್ಷನ್ಗೆ ಹಿಡಿದು ಬ್ಯೂಟಿಫುಲ್ ಆಗಿ ಲೈಫ್ನ ಲೀಡ್ ಮಾಡ್ತೀರಾ ಅಂತ ನಾನು ಈ ಕಾರ್ಡ್ಸಲ್ಲಿ ನೋಡ್ತಿದ್ದೀನಿ, ಓಕೆನಾ. ಸೊ ನಿಮಗೆ ಬೇಕಾಗಿರುವಂತಹ ಆರೋಗ್ಯ, ಐಶ್ವರ್ಯ, ಕಾರು, ಮನೆ ಎಲ್ಲ ಪ್ರತಿಯೊಂದು ನೀವು ಪಡಿತೀರಾ ಅನ್ನೋದನ್ನು ನಾನು ಈ ಕಾರ್ಡಲ್ಲಿ ನೋಡ್ತಿದ್ದೀನಿ, ಓಕೆ. ಥ್ಯಾಂಕ್ ಯು ಸೋ ಮಚ್, ರಿಯಲಿ ಬ್ಯೂಟಿಫುಲ್ ರೀಡಿಂಗ್ ಇದು, ತುಂಬ ಅದ್ಭುತವಾಗಿದೆ. ಇದೊಂದು ಜನರಲ್ ರೀಡಿಂಗ್, ಓಕೆನಾ. ಸೊ ಥ್ಯಾಂಕ್ ಯು ಈ ಗ್ರಿಡ್ನ ಸೆಲೆಕ್ಟ್ ಮಾಡಿರೋರಿಗೆಲ್ಲರಿಗೂ. ಸೊ ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಈ ಗ್ರಿಡ್ನ, ಸೆಕೆಂಡ್ ಗ್ರಿಡ್ನ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಏನೆಲ್ಲ ಇನ್ಫಾರ್ಮೇಷನ್ ಇದೆ, ಈ ಗ್ರಿಡ್ನ ಯಾಕೆ ಸೆಲೆಕ್ಟ್ ಮಾಡಿದ್ದೀರಾ ನೋಡೋಣ. ಸೊ ಬ್ಯೂಟಿಫುಲ್ ಆಗಿ ಇಲ್ಲಿ 4, 5, 7 ಇದೆ, 3 to 5 ಇದ್ದಾವೆ.
ಸೊ ನೋಡೋಣ ನಿಮ್ಮ ಜೀವನದ ಅನುಭವ ಅಥವಾ ನಿಮ್ಮ ಜೀವನದ ಸ್ಥಿತಿ ಪರಿಸ್ಥಿತಿಗಳ ಮೇಲೆ ಈ ಗ್ರಿಡ್ ಏನು ವಿಶೇಷವಾಗಿ ಹೇಳ್ತಿದೆ. ಈ ಕಾರ್ಡ್ಸ್ ಯಾಕೆ ಈ ಗ್ರಿಡ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ? ಓಕೆ, ನೋಡೋಣ. ಎಸ್, ಬ್ಯೂಟಿಫುಲ್. ಸೊ ಎಸ್, ವಾವ್, ಪೇಜ್ ಆಫ್ ಕಪ್ಸ್ ಬಂದಿದೆ, ಇದು ರಿವರ್ಸ್ ಬಂದಿದೆ, ವಾವ್, ಡೆವಿಲ್ ಕಾರ್ಡ್ ರಿವರ್ಸ್ ಬಂದಿದೆ, ಕಿಂಗ್ ಆಫ್ ಕಪ್ಸ್ ರಿವರ್ಸ್ ಬಂದಿದೆ. ನೋಡೋಣ ಏನರ ಬಗ್ಗೆ ಹೇಳ್ತಿದ್ದೆ, ನಿಮ್ಮ ಜೀವನದ ಬಗ್ಗೆ ಹೇಳ್ತಿದ್ಯಾ? ನಿಮ್ಮ ಜೀವನದಲ್ಲಿ ನೀವು ತಿಳ್ಕೊಳ್ಳೋದೇನಾದರೂ ಇದೆಯಾ? ನೋಡೋಣ. ಎಸ್, ಬ್ಯೂಟಿಫುಲ್. ಎಸ್, ಪೇಜ್ ಆಫ್ ಕಪ್ಸ್. ವಾವ್, ಪೇಜ್ ಆಫ್ ಕಪ್ಸ್ ನಿಮಗೆ ಏನು ಹೇಳುತ್ತಂದರೆ, ತುಂಬ ಬೇಗನೆ ಜಾಬ್ ಸಿಕ್ಕಿದೆ ನಿಮ್ಮ ಲೈಫಲ್ಲಿ ನಿಮಗೆ. ಅಂದರೆ ತುಂಬ ಜನ ತುಂಬ ಟ್ರೈ ಮಾಡ್ತಾರೆ, ಈ ಜಾಬು ಆ ಜಾಬು ಅಂತ ಟ್ರೈ ಮಾಡ್ತಾರೆ. ಹಾಗೇನಿಲ್ಲ, ನಿಮ್ಮ ಮ್ಯಾರೇಜ್ಗೂ ಮೊದಲೇ ತುಂಬ ಪರ್ಫೆಕ್ಟ್ ಜಾಬು, ಹೈ ಸ್ಯಾಲ್ರಿ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿಯಲ್ಲಿ ಜಾಬ್ ಆಗಿರ್ಬೋದು. ಸೊ ಬ್ಯೂಟಿಫುಲ್ಲಾಗಿ ನಿಮಗೆ ಜಾಬ್ ಸಿಕ್ಕಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ತುಂಬ ಕ್ರಶ್ ಇದ್ದಾವೆ, ಅದರಲ್ಲಿ ತುಂಬ ಲವ್ ಸ್ಟೋರಿಗಳು ನಡೆದಿದ್ದಾವೆ ನಿಮ್ಮ ಜೀವನದಲ್ಲಿ ಅಂತ ನೋಡ್ತಿದ್ದೀನಿ ನಾನು. ತುಂಬ ಜನ ಜಾಬ್ ಬಗ್ಗೆ ಏನು ವರಿ ಆಗ್ತಾರೆ, ಬಟ್ ನಿಮಗೆ ತುಂಬ ಈಸಿಯಾಗಿ ಕಂಫರ್ಟಬಲ್ ಆಗಿ ಹೈ ಸ್ಯಾಲ್ರಿ ಕೊಡುವಂತಹ ಬ್ಯೂಟಿಫುಲ್ ಜಾಬ್ ಇದೆ ನಿಮ್ಮ ಹತ್ರ. ಬಟ್ ನಿಮ್ಮ ಲೈಫಲ್ಲಿ ಕನ್ಫ್ಯೂಷನ್ಸ್ ಇದೆ ಅಲ್ವಾ? ತುಂಬ ಕನ್ಫ್ಯೂಷನ್ಸ್ ಇದ್ದಾವೆ ಅಂತ ನೋಡ್ತಿದ್ದೀನಿ. ಇಲ್ಲೊಂದು ಬ್ಲ್ಯಾಕ್ ಹಾರ್ಸ್ ಇದೆ, ವೈಟ್ ಹಾರ್ಸ್ ಇದೆ, ರಥ ಮೇಲೆ ವ್ಯಕ್ತಿ ಬರ್ತಿದ್ದಾನೆ. ಕನ್ಫ್ಯೂಷನ್ಸ್ ಇದೆ ಕೆಲವೊಂದ್ರ ಬಗ್ಗೆ ನಿಮಗೆ ಲೈಫಲ್ಲಿ. ಯಾಕೆ ಅಂತ ಮುಂದೆ ನೋಡೋಣ, ಓಕೆನಾ? ಸೊ ಯಾಕೆ ಕನ್ಫ್ಯೂಷನ್ಸ್ ಇರ್ಬೋದು? ನಿಮ್ಮ ಪಾರ್ಟ್ನರ್ ವಿಷಯ, ನಿಮ್ಮ ಫ್ಯಾಮಿಲಿ ವಿಷಯ, ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರ ವಿಷಯದಲ್ಲಿ ಸ್ವಲ್ಪ ಗೊಂದಲ ಇದೆ ಅಂತ ನೋಡ್ತಿದ್ದೀನಿ ನಾನು. ಸೊ ಥರ್ಡ್ ಕಾರ್ಡ್ ನೋಡಿ, ಡೆವಿಲ್ ಕಾರ್ಡ್ ರಿವರ್ಸ್ ಬಂದಿದೆ. ಸೊ ತುಂಬ ಜನ ಅಡಿಷನ್ಗೆ ಬೇಗ ಅಡಿಕ್ಟ್ ಆಗಿಬಿಡ್ತಾರೆ, ಸಿಗರೇಟ್ ಸ್ಮೋಕಿಂಗ್ ಅಂತಂದ್ಬಿಟ್ಟು. ಸೊ ಮೊಬೈಲ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು ಅಲ್ವಾ? ಬಟ್ ನೀವು ಅದರಿಂದ ಸ್ವಲ್ಪ ದೂರ ಇರ್ತೀರ. ನೀವು ಸ್ವಲ್ಪ ದಿನ ಅಡಿಕ್ಟ್ಗೆ ಹೋದ್ರೂ ತುಂಬ ಈಸಿಯಾಗಿ ಬಿಡ್ತೀರ. ಕೆಲವ್ರಿಗೆ ತುಂಬ ಕಷ್ಟ ಬಿಡೋದು, ಓಕೆನಾ? ಎಷ್ಟೇ ಟ್ರೈ ಮಾಡಿದ್ರು ಅವ್ರಿಗೆ ತುಂಬ ಕಷ್ಟ, ಬಟ್ ನೀವು ತುಂಬ ಈಸಿಯಾಗಿ ಬಿಡ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಕಿಂಗ್ ಆಫ್ ಕಪ್ಸ್ ಸೆಕೆಂಡ್ ಕಾರ್ಡಲ್ಲಿ ಏನು ನೋಡ್ತಿದ್ದೀನೋ ಅದನ್ನೇ ಮತ್ತೆ ಇಲ್ಲಿ ನೋಡ್ತಿದ್ದೀನಿ ನಾನು. ಸೊ ನೀವೊಬ್ಬ ಮೀನರಾಶಿ ವ್ಯಕ್ತಿ ಆಗಿರ್ಬೋದು, ಯಾಕೆಂದರೆ ಡಾಲರ್ ಫಿಶ್ ಇದೆ ಅಲ್ವಾ, ಅದಕ್ಕೆ ಹೇಳ್ತಿದ್ದೀನಿ. ಈ ಕಾರ್ಡ್ ರಿವರ್ಸ್ ಬಂದಿರೋದ್ರಿಂದ ನಿಮ್ಮ ಹತ್ರ ಬ್ಯೂಟಿಫುಲ್ ಆದಂತಹ ಪವರ್ ಇದೆ, ಮನಿ ಪವರ್, ಮಾತಾಡೋ ಪವರ್, ಓಕೆನಾ, ಇದ್ದಾವೆ. ಆದರೆ ನೀವು ಗುರುತಿಸ್ತಾ ಇಲ್ಲ. ಯಾಕೆ? ಎಲ್ಲರೂ ನನ್ನ ಹತ್ರ ದುಡ್ಡು ತಗೊಂಡು ನನಗೆ ಮತ್ತೆ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಅಂತ ಇಲ್ಲಿ ಥಿಂಕ್ ಮಾಡ್ತಿದ್ದೀರಾ ಅಲ್ವಾ? ನಿಮ್ಮ ಸಹೋದರರು, ಸಹೋದರ, ಏನದು ಅಕ್ಕ ತಂಗಿ, ಅಣ್ಣ ತಮ್ಮ, ಫ್ಯಾಮಿಲಿ, ನಿಮ್ಮ ಗರ್ಲ್ ಫ್ರೆಂಡ್, ಲವರ್, ಫ್ರೆಂಡ್ಸ್, ಕೆಲವೊಂದು ನೊಂದಿದ್ದೀರಾ ಅಲ್ಲ. ಅಷ್ಟೊಂದು ಡಿಪ್ರೆಷನ್ ನೋಡ್ತಿಲ್ಲ ನಾನಲ್ಲಿ, ಥಿಂಕ್ ಮಾಡ್ತಿದ್ದೀರಾ, ಯೋಚನೆ ಮಾಡ್ತಿದ್ದೀರಾ. ಇಲ್ಲಿ ನೋಡಿ, ನಿಮಗೆ ಧ್ಯಾನದ ಸ್ಥಿತಿ ಇದೆ. ನಿಮಗೆ ಕಷ್ಟ ಬಂದಿದ ತಕ್ಷಣ ನೀವು ನೆಗೆಟಿವಿಟಿ ಕಡೆ ಹೋಗ್ತಿಲ್ಲ, ನೀವು ಬ್ಯೂಟಿಫುಲ್ಲಾಗಿ ಅರ್ಥ ಮಾಡ್ಕೊಳ್ತಿದ್ದೀರಾ ಜನರ ಮಾತು, ಪರಿಸ್ಥಿತಿಗಳು, ಓಕೆನಾ? ಸೊ ನಿಮಗೆ ಇಲ್ಲಿ ಗೊತ್ತಾಗ್ತಿದೆ. 6 ಆಫ್ ವಾಂಡ್ಸ್ ಬ್ಯೂಟಿಫುಲ್ ಕಾರ್ಡ್ ಇದು. ನೀವೇ ನೋಡಿ ಸ್ಟೇಜ್ ಮೇಲೆ ಇರೋದಲ್ಲಿ, ಬಟ್ ಇದು ರಿವರ್ಸ್ ಬಂದಿದೆ. ನಿಮ್ಮ ಹತ್ರ ಎಲ್ಲ ದುಡ್ಡು ತಗೊಳ್ಳೋದಿಕ್ಕೆ, ನಿಮ್ಮಿಂದ ಬರೋ ಲಾಭನ ಪಡೆಯೋದಿಕ್ಕೆ ಮಾತ್ರ, ಬಟ್ ನಿಮ್ಗೆ ಯಾರೂ ಅಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ನಾನಲ್ಲಿ ನೋಡ್ತಿದ್ದೀನಿ, ಓಕೆನಾ? ಈ ವಿಷಯನ ನೀವು ಅರ್ಥ ಮಾಡ್ಕೊಂಡಿರೋದೇ ನಾನಿಲ್ಲಿ ನೋಡ್ತಾ ಇರೋದು, ಓಕೆನಾ? 2 ಆಫ್ ಕಪ್ಸ್ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮ ಸೋಲ್, ನಿಮ್ಮ ಬಾಡಿ, ನಿಮ್ಮ ಅಂತರಾಳದ ಮಾತು, ಓಕೆನಾ? ನಿಮ್ಮ ಈಗ ಕಾನ್ಷಿಯಸ್ ಮೈಂಡ್ ಏನಿದೆ ಅದರಿಂದ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಯಾರ ಮನಸ್ಥಿತಿ ಹೇಗೆ, ಕಪ್ಪು ಜನರು, ವೈಟು ಜನರು, ಮೇಲೆ ಚೆನ್ನಾಗಿ ಹೊಗಳೋರು, ಮಾತಾಡೋರು ಮನಸ್ಸಲ್ಲಿ ಏನಿರುತ್ತೆ ಅಲ್ವಾ?
ಮಾತಾಡದೇ ಇರೋರ ಮನಸ್ಸಲ್ಲಿ ಏನಿರುತ್ತೆ. ಓಕೆನಾ. ಸೊ ನೀವು ಫೈನಲಿ ತಿಳ್ಕೊಂಡಿದ್ದೀರಾ ಜನರ ಮನಸ್ಥಿತಿ ಬಗ್ಗೆ. ಓಕೆನಾ. ಗರ್ಲ್ ಫ್ರೆಂಡ್ ಯಾಕೆ ಬಿಟ್ಟೋದ್ಲು ಅಲ್ವಾ, ಫ್ರೆಂಡ್ಸ್ ಯಾಕೆ ನನ್ನ ಹತ್ರ ಇದ್ದಾರೆ, ಪ್ರತಿಯೊಂದು ನೋಡಿ. ರೆಡ್ ಪ್ರಪಂಚದಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಮ್ಯೂಸಿಕ್ ಹಾಕ್ಕೊಂಡು. ನೋ ವರಿ, ಪ್ರಪಂಚ ಹೇಗಾದರೂ ಇರಲಿ, ನಿನ್ನ ಹತ್ರ ಪವರ್ ಇದೆ, ಮನಿ ಇದೆ, ಹೆಲ್ತ್ ಇದೆ, ವೆಲ್ತ್ ಇದೆ. ಓಕೆನಾ. ಬ್ಯೂಟಿಫುಲ್ ಆಗಿ ಡ್ಯಾನ್ಸ್ ಮಾಡ್ತಿದ್ದೀರಾ. ನಿಮ್ಗೆ ಯಾವ ರೀತಿ ಮೆಸೇಜ್ ಬಂತಿದ್ರಿಂದ ನೀವೇ ಕಮೆಂಟ್ ಮಾಡಿ. ಓಕೆನಾ. ನಂಗೆ ಗೊತ್ತಿಲ್ಲ, ನನಗೆ ಗ್ರಿಡ್ ಕಾಣಿಸ್ತು, ನಾನು ಗ್ರಿಡ್ನ ಬರೆದು ವಿಡಿಯೋ ಮಾಡ್ತಿದ್ದೀನಿ. ನನಗೆ ಅನಿಸಿದ್ದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನಾನು ಯಾವುದೇ ಸ್ಕ್ರಿಪ್ಟ್ ಮಾಡ್ಕೊಂಡಿಲ್ಲ ಈ ಸ್ಟೋರೀಸ್ ಬಗ್ಗೆ. ನನಗೆ ಆ ನಂಬರ್ ರಿಲೇಟೆಡು, ಆ ಪಿಕ್ಚರ್ ರಿಲೇಟೆಡು ಏನು ಅನ್ನಿಸ್ತಿದೆ ಅದನ್ನು ನೋಡ್ತಿದ್ದೀನಿ. ನೀವಿಲ್ಲಿ ಬರ್ತಾ ಬರ್ತಾ ನಿಮ್ಮ ದುಡ್ಡನ್ನ ನಿಮಗಾಗಿ ಖರ್ಚು ಮಾಡೋದಲ್ಲದೆ ಬೇರೆಯವ್ರಿಗೋಸ್ಕರ ಖರ್ಚು ಮಾಡಿಬಿಡ್ತಿದ್ದೀರಾ ಅಂತ ನಾನು ನೋಡ್ತಿದ್ದೀನಿ. ಇಲ್ಲಿ ನೀವು ಎಷ್ಟು ಖರ್ಚು ಮಾಡಿದ್ರು ನಿಮಗೆ ಮತ್ತೆ ದುಡ್ಡು ಬರ್ತಾ ಇರುತ್ತೆ. ನೀವು ಬೇರೆಯವ್ರಿಗೆ ದುಡ್ಡು ಕೊಟ್ಟರು ನಿಮ್ಮ ಹತ್ರ ಮತ್ತೆ ಮತ್ತೆ ಬ್ಯಾಂಕ್ ಫುಲ್ ಮನಿ ಇರುತ್ತೆ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಸೊ ನಿಮ್ಗೆ ಅಷ್ಟು ಬೇಗ ಜಾಬ್ ಸಿಗೋದಕ್ಕೆ ಸೊ ನಿಮ್ಮ ಪೇರೆಂಟ್ಸ್, ನಿಮ್ಮ ಲೆಕ್ಚರರ್ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಅನ್ನೋದನ್ನು ನೋಡ್ಬೋದು ಇಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ಗ್ರಿಡ್ನ ಸೆಲೆಕ್ಟ್ ಮಾಡಿದ್ದೀರಾ. ರಿಯಲಿ ಬ್ಯೂಟಿಫುಲ್ ರೀಡಿಂಗ್, ತುಂಬಾ ಅರ್ಥ ಕೊಡ್ತಿದೆ. ಇಷ್ಟೊಂದು ಅರ್ಥಗಳಿರ್ತವೆ ಅಂತ ನನಗೂ ಗೊತ್ತಿರಲಿಲ್ಲ. ಕಾಮನ್ ಆಗಿ ಲವ್, ಮನಿ, ಜಾಬ್ ಬಗ್ಗೆ ಹೇಳ್ತಿದ್ದೆ. ಬಟ್ ಈ ರೀತಿನೂ ಜೀವನ ನಡೆಸ್ತಿರೋ ವ್ಯಕ್ತಿಗಳು ಇರ್ತಾರೆ. ಥ್ಯಾಂಕ್ ಯು. ಸೊ ಮೈ ಡಿಯರ್ ಬ್ಯೂಟಿಫುಲ್ ಫ್ರೆಂಡ್ಸ್, ಯಾರು ಈ ಲಾಸ್ಟ್ ಗ್ರಿಡ್ನ ಸೆಲೆಕ್ಟ್ ಮಾಡಿದ್ದೀರಾ ಸೊ ನೋಡೋಣ. ಓಕೆನಾ. ಸೊ ಇದರಲ್ಲಿ 8691 ನಂಬರ್ಸ್ ಇದ್ದಾವೆ. ಓಕೆನಾ. ಸೊ ಇದೊಂದು ಪ್ರಾಕ್ಟಿಕಲ್ ಲೈನ್. ಓಕೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋರಿಗೆ ಅಂತಂದ್ಬಿಟ್ಟು ಆ ಗ್ರಿಡ್ಡು ನನಗೆ ಅನ್ನಿಸ್ತಿದೆ. ಓಕೆನಾ. ನೋಡೋಣ ಏನು ಕಾರ್ಡ್ಸ್ ಬಂದಿದ್ದಾವೆ, ಯಾಕೆ ನನಗೆ ಈ ವಿಷನ್ ಬಂತು, ಗ್ರಿಡ್ ವಿಷನ್. ನಿಮಗೆ ಸಂಬಂಧಪಟ್ಟಿರೋದ್ರಲ್ಲಿ ಏನಾದರೂ ಕನೆಕ್ಟ್ ಆಯಿತು ಅಂದರೆ ನನಗೆ ಕಮೆಂಟ್ ಮಾಡಿ. ಯಾವುದ್ರ ಬಗ್ಗೆ ರೀಡ್ ಮಾಡ್ತಿದ್ದೀನಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆ ಗ್ರಿಡ್ಗೆ, ಈ ಕಾರ್ಡ್ಸ್ಗೆ ಸಂಬಂಧಪಟ್ಟಿರೋ ಹಾಗೆ ನಾನು ಹೇಳ್ತೀನಿ. ಓಕೆನಾ. ಓ, ಫಸ್ಟಲ್ಲಿ ಚೆನ್ನಾಗಿದ್ದಾವೆ, ಲಾಸ್ಟಲ್ಲಿ ಯಾಕೆ ಹೀಗಾಯಿತು ಕಾರ್ಡ್ಸು. ನಂಗೆ ಸ್ವಲ್ಪ ಹೆದರಿಕೆ ಆಗ್ತಿದೆ ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ. ಓಕೆ. ಓ ನೋ, ಇಷ್ಟೊಂದು ಹೋಗಲಿ, ಅಷ್ಟು ಪಾಸಿಟಿವಿಟಿಯಿಂದ ಇಷ್ಟೊಂದು ನೆಗೆಟಿವ್ಗ. ಅದಕ್ಕೆ ಒಂದೊಂದು ಕಾರ್ಡ್ ಹೇಳಬೇಕು, ಹೇಳಿದ್ರೆ ನಾನು ನಿಜವಾಗ್ಲೂ ಹೇಳ್ತಿರ್ಲಿಲ್ಲ, ಒಂದೊಂದು ಕಾರ್ಡೇ ತೆಗೆದಿದ್ರೆ. ಓಕೆ, ಏನೋ ಹೇಳ್ತಿದ್ದೆ ಈ ಗ್ರಿಡ್ಡು ನಿಮಗೆ, ನಿಮ್ಮ ಬಗ್ಗೆನೇ ಹೇಳ್ತಿದ್ದೆ ಅಲ್ವಾ. ಸೊ ನೋಡೋಣ. 8 ಆಫ್ ಪೆಂಟಿಕಲ್ಸ್, ಬ್ಯೂಟಿಫುಲ್. ನೀವು ಯಂಗ್ ಏಜಲ್ಲಿ, ಚಿಕ್ಕ ವಯಸ್ಸಿನಿಂದ ತುಂಬ ಕ್ರಿಯೇಟಿವಿಟಿ ಆಗಿದ್ದೀರಾ. ಕ್ಯಾಂಡಲ್ ಇದೆ ಕೈಯಲ್ಲಿ, ನಿಮಗೆ ತುಂಬ ಅಟ್ರ್ಯಾಕ್ಟ್ ಆಗ್ತೀರಾ ಮೂನ್ಗೆ. ಅಫ್ಕೋರ್ಸ್ ನನಗೂ ಮೂನ್ ಅಂದರೆ ತುಂಬ ಇಷ್ಟ. ಸೊ ಮೂನ್ಗೆ ತುಂಬ ಅಟ್ರ್ಯಾಕ್ಟ್ ಆಗ್ತೀರಾ ಅನ್ನೋದು ನೋಡ್ತಿದ್ದೀನಿ ನಾನಿಲ್ಲಿ. ತುಂಬ ಹೊಸ ಆಲೋಚನೆಗಳಿದೆ ಲೈಫ್ ಬಗ್ಗೆ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ತುಂಬ ಬ್ಯೂಟಿಫುಲ್ ಆಗಿರ್ಬೇಕು ಲೈಫಲ್ಲಿ, ತುಂಬ ಹ್ಯಾಪಿಯಾಗಿರಬೇಕು. ಮನಿ, ಹೆಲ್ತ್, ವೆಲ್ತ್, ಮನೆ, ಫ್ಯಾಮಿಲಿ ಪ್ರತಿಯೊಂದು ಚೆನ್ನಾಗಿರಬೇಕು. ತುಂಬ ಸ್ಕ್ರಿಪ್ಟ್ ಮಾಡಿದ್ದೀರಾ ಲೈಫ್ ಬಗ್ಗೆ ನೀವು. ತುಂಬ ಡ್ರೀಮಿಂಗ್ ಮಾಡಿದ್ದೀರಾ. ಮೂನ್ಸ್ ಇದಾವಲ್ವ, ತುಂಬ ಯೋಚನೆ ಮಾಡಿರೋದನ್ನು ನಾನಿಲ್ಲಿ 8 ಆಫ್ ಪೆಂಟಿಕಲ್ಸಲ್ಲಿ ನೋಡ್ತಿದ್ದೀನಿ. ಓಕೆನಾ. ರಿಯಲಿ ಬ್ಯೂಟಿಫುಲ್ ನಿಮ್ಮ ಯೋಚನೆಗಳು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ನೀವು ಕ್ವೀನ್ ಆಫ್ ಸ್ವಾರ್ಡ್ಸ್, ಬ್ಯೂಟಿಫುಲ್ ಇಂಡಿಪೆಂಡೆಂಟ್ ವುಮೆನ್. ಕುತ್ಕೊಂಡು ಜೀವನದ ಬಗ್ಗೆ ಪಾಸಿಟಿವ್ ಆಗಿ, ಫ್ಯೂಚರ್ ಬಗ್ಗೆ ಪಾಸಿಟಿವ್ ಆಗಿ ಎಷ್ಟೊಂದು ಅದ್ಭುತವಾಗಿ ಯೋಚನೆ ಮಾಡ್ತಿದ್ದಾರೆ ನೋಡಿ. ಫಸ್ಟ್ ಕಾರ್ಡಲ್ಲಿ ಇನ್ನೂ ಚಿಕ್ಕ ವಯಸ್ಸು, ಇದು ಸ್ವಲ್ಪ ಬೆಳೀತಿದ್ದಾರೆ. ಆವಾಗ ಬ್ಯೂಟಿಫುಲ್ ಆಗಿ ಎಷ್ಟೊಂದು ಹೋಪ್ ಇದೆ ಲೈಫ್ ಬಗ್ಗೆ ಅಲ್ವಾ. ರಿಯಲಿ ಲಕ್ಕು ಅಂದರೆ ಅಂದ್ಕೊಂಡಿದ್ದೆಲ್ಲ ಹಾಗೆ ಅಟ್ರ್ಯಾಕ್ಟ್ ಮಾಡೋ ಅಂತಹ ಲಾ ಆಫ್ ಅಟ್ರ್ಯಾಕ್ಷನ್ ಇದೆ ಅವ್ರಿಗೆ. ಇಲ್ಲಿ ನೋಡಿ, ಫೈನಲಿ ಕಾಲೇಜಿಂದ ಎಂಗೇಜ್ ಮತ್ತು ಮ್ಯಾರೇಜ್. ಇಲ್ಲಿ ಮ್ಯಾರೇಜ್ ಬಂದಿದೆ, 10 ಆಫ್ ಕಪ್ಸ್ ಬಂದಿದೆ, ಕಿಡ್ಸ್ ಇದ್ದಾವೆ, ಬ್ಯೂಟಿಫುಲ್ ಫ್ಯಾಮಿಲಿ ಇದೆ. ಓಕೆನಾ. ತುಂಬ ಅದ್ಭುತವಾದಂತಹ ಬೇಗನೂ ಮದುವೆ ಆಗಿದೆ ಅಂತ ನೋಡ್ಬೋದು ನಾವಿಲ್ಲಿ. ತುಂಬ ಈಸಿಯಾಗಿ ಯಾವುದೇ ಲವರಲ್ಲಿ ಗೊಂದಲ ಇಲ್ಲದೆ, ತಳಮಳ ಇಲ್ಲದೆ ಸಿಕ್ಕಿದೆ ಪ್ರೀತಿ, ಫ್ಯಾಮಿಲಿ ಅಂತ ನೋಡ್ಬೋದು. ಯಾಕೆ ಇದು ಬಿತ್ತು, ಏನೋ ಒಂದು ರೀಸನ್ ಹೇಳುತ್ತೆ ಅದು ಬಿದ್ದಿದೆ ಅಂದರೆ.
ಎಸ್, ನಾವು ನೋಡೋಣ, ಫೈಂಡ್ ಔಟ್ ಮಾಡೋಣ. ಎಸ್, ಯಾ, ಅರ್ಥ ಆಯಿತು ನನಗೆ. ಫೋರ್ತ್ ಕಾರ್ಡ್ 9 ನಂಬರ್ ಬಂದಿದೆ. ಎಸ್, ಇಲ್ಲಿ ನೋಡಿ, ಫೋರ್ತ್ ಪ್ಲೇಸಲ್ಲಿ 9 ನಂಬರ್ ಇದೆ. ಹೌದಲ್ವಾ? ಸೊ 1 10ಅಲ್ಲಿ 0 ತೆಗೆದ್ರೆ 1, 8 ಇದೆ ಲಾಸ್ಟಲ್ಲಿ, ರೈಟ್? ಎಸ್, ಫಸ್ಟ್ ಕಾರ್ಡ್ 8, ಫಸ್ಟ್ ನಂಬರ್ 8. ಸೊ ಆ ರೀತಿ ನಾವು ಏನಾದರೂ ಒಂದು ಕೆಳಗಡೆ ಬಿದ್ದರೆ, ಏನಾದರೂ ಒಂದು ನಮ್ಗೆ ಗೊತ್ತಿಲ್ದಿರೋ ಫೋನ್ ತಗೊಂಡ್ರೆ ಏನಾದರೂ ಒಂದು ಅರ್ಥ ಮಾಡ್ಕೋಬೇಕು. ಅದೇ ಪ್ರಕೃತಿ ಭಾಷೆ ಅಂತ. ಸೊ ನೋಡಿ, ಗ್ರಿಡ್ಗೆ ಸಂಬಂಧಪಟ್ಟಿದ್ದೇ ಇದು ಅಂತಂದ್ಬಿಟ್ಟು ಒಂದ್ಸಲ ಪ್ರೂವ್ ಮಾಡಿದೆ ಅದು. ಸೊ 9 ಆಫ್ ವಾಂಡ್ಸ್, ಫೋರ್ತ್ ಕಾರ್ಡಲ್ಲಿ ನಿಮಗೆ ರಾಹು ಪ್ರಭಾವ ಬಂದಿದೆ. ಇಲ್ಲಿ ರಾಹು ಪ್ರಭಾವ ಏನೋ ಹೇಳ್ತಿದೆ, ಇಷ್ಟೊಂದು ಖುಷಿಯಲ್ಲಿರೋ ನಿನಗೆ ಏನೋ ಟ್ವಿಸ್ಟ್ ಕೊಟ್ಟಿದೆ, ವೆಯ್ಟ್ ಮಾಡಿಸ್ತಿದೆ. ಇಲ್ಲಿ ಮನಿ ಸೇವ್ ಮಾಡೋ ಹಾಗೆ ಬಂದಿದೆ. ನೀನು ಫ್ಯಾಮಿಲಿ ಮದುವೆ ಆಯಿತು, ಆಮೇಲೆ ನೀನು ಮನಿ ಸೇವ್ ಮಾಡೋವಂತಹ ಪ್ಲ್ಯಾನ್ಸಲ್ಲಿ ತೊಡಗಿದ್ಯಾ. ಓಕೆನಾ? 3 ಕಾರ್ಡ್ಸ್ ಆದಮೇಲೆ ಹಾಗಾಗಿದೆ ನಿಮಗೆ. ಮೆಜಿಷಿಯನ್ ಕಾರ್ಡ್ ಬಂದಿದೆ. ನಿಂಗೆ ವರೀಸ್ ಸ್ಟಾರ್ಟ್ ಆಗಿದೆ. ಮ್ಯಾರೇಜ್ ಮೊದಲು ನೀನು ತುಂಬ ಬ್ಯೂಟಿಫುಲ್ ಬಟರ್ಫ್ಲೈ. ಮ್ಯಾರೇಜ್ ಆದಮೇಲೆ ನೀನು ಕಾಕ್ರೋಚ್ ರೀತಿ ಆಗೋಗ್ತಿದ್ಯಾ. ನೋಡಿ, ಇವಾಗ ನಿನ್ನ ಲೈಫ್ನ ನೀನೇ ಮೆಜಿಷಿಯನ್ ಆಗಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ಯಾ. ಈ ವ್ಯಕ್ತಿ ಅಲ್ಲಿ ನೋಡಿ ಬ್ಯೂಟಿಫುಲ್ ಆಗಿತ್ತು, ಇಲ್ಲಿ ನೋಡಿ ನೋವು ತಿಂದು ಸ್ಟ್ರೆಸ್ ಆಗಿ, ವರೀಸ್ ಆಗಿ ಎಷ್ಟೊಂದು ಡಿಪ್ರೆಷನ್ಗೆ ಹೋಗಿದೆ. ಸೊ ಇವಾಗ ಜೀವನನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದೆ. ಇನ್ನು ದೇಹ ಇದೆ ಅಲ್ವಾ, ನಶಿಸಿ ಹೋಗಿಲ್ಲ, ಅದಕ್ಕೆ ಅದು ಮ್ಯಾಜಿಕ್ ಮಾಡ್ಕೊಳ್ತಾ ಇದೆ ಲೈಫ್ನ. ಅದೇ ಮ್ಯಾನಿಫೆಸ್ಟೇಷನ್. ಓಕೆ, ಮ್ಯಾನಿಫೆಸ್ಟೇಷನ್ ಏನೋ ಮಾಡ್ತಾ ಇದೆ, ಬಟ್ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇಲ್ಲ. ಇಲ್ಲಿ ಮಗು ಇದೆ, ಗಂಡ ಹೆಂಡತಿ ಇದೆ, ಫ್ಯಾಮಿಲಿ ಕಾರ್ಡ್ ರಿವರ್ಸ್ ಬಂದಿದೆ, ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇಲ್ಲ ಅವ್ರಿಗೆ. ನಿಮಗೇನ ಸಂಬಂಧಪಟ್ಟಿದ್ದು ನೋಡ್ತಾ ಇರೋರಿಗೆ. 3 ಆಫ್ ಕಪ್ಸ್, ಫ್ರೆಂಡ್ಸ್ ಇಲ್ಲ, ಮಾತಾಡೋರಿಲ್ಲ, ಎಲ್ಲರೂ ದೂರ ಮಾಡಿದ್ದಾರೆ. ಯಾಕೆ? ನಿನ್ನ ಹತ್ರ ಏನೂ ಇಲ್ಲ, ಮೋಸ್ಟ್ಲಿ ದುಡ್ಡಿಲ್ಲ, ಗೋಲ್ಡ್ ಇಲ್ಲ, ಯಾರಾದರೂ ಎಕ್ಸ್ಪೆಕ್ಟೇಷನ್ಸ್ ಏನಾದರೂ ಅವ್ರಿಗೆ ಸಂಬಂಧಪಟ್ಟಿದ್ದು, ಅವರಿಂದ ಅನುಕೂಲತೆ ಇದ್ದರೆ ಮಾತ್ರ ಅಲ್ವಾ ಫ್ರೆಂಡ್ಸ್ ಇರೋದು, ಫ್ಯಾಮಿಲಿ ಅವ್ರು ಇರೋದು ಅಲ್ವಾ. ಸೊ ಎಲ್ಲ ದೂರ ಆಗಿದ್ದಾರೆ ನಿಮ್ಮಿಂದ. ನಿಮ್ಮ ಏನು ಹೇಳ್ತಾರೆ, ಅವರು ನೈಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ಸೊ ನೀವೊಂದು ಓಡ್ತಿದ್ದೀರಾ, ಅಲ್ಲಿ ಕಷ್ಟಗಳಿಂದ ತುಂಬ ದೂರ ಓಡ್ತಿದ್ದೀರಾ. ಇಲ್ಲಿ ನೋಡಿ 7 ಆಫ್ ಸ್ವಾರ್ಡ್ಸ್ ಇದ್ದಾವೆ. ಸಣ್ಣ ಕಡೆಗೆ ನಡೀತಿದ್ದಾರೆ ಆ ವ್ಯಕ್ತಿಯಲ್ಲಿ ಅಲ್ವಾ. ಅಷ್ಟೊಂದು ಸ್ಯಾಟ್ರನ್ ಪ್ರಭಾವ, ವರೀಸಲ್ಲಿ ತುಂಬ ಕಷ್ಟ ಇದೆ ಜೀವನದಲ್ಲಿ ಮುಂದೆ ಹೋಗೋದು. ಸ್ಲೀಪ್ಲೆಸ್ ನೈಟ್ಸ್. ಎಲ್ಲಿದೆ ನನ್ನ ಸಕ್ಸಸ್, ಎಲ್ಲಿದೆ ನನ್ನ ಹ್ಯಾಪಿನೆಸ್, ಯಾಕೆ ಹೀಗಾಯಿತು, ನಾನು ಹಾಗಿದ್ದೆ ಹೀಗೆ ಹೀಗಾಯಿತು. ಮೊದಲಿಂದ ಕಷ್ಟ ಇದ್ದರೆ ಇವಾಗ ಕಷ್ಟ ಇದ್ದರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲ. ಮೊದಲು ಹ್ಯಾಪಿ ಆಗಿದ್ದು, ಇವಾಗ ಕಷ್ಟ ಬಂದಿದೆ ಅಂದರೆ ಇನ್ನಷ್ಟು ಕಷ್ಟ ಜಾಸ್ತಿಯಾಗಿ ಗೊತ್ತಾಗುತ್ತೆ. ಓ ಮೈ ಗಾಡ್, ರಿಯಲಿ ತುಂಬ ಭಯ ಆಗ್ತಿದೆ ಇದು ನೋಡ್ತಿದ್ರೆ. ತುಂಬ ಡಿಫ್ರೆಂಟ್ ಇದೆ ರೀಡಿಂಗ್ಸ್ ಇದುವರೆಗೂ, ಬಟ್ ಈ ರೀತಿ ಬಂದಿದೆ. ಓಕೆನಾ? ಏನು ಹೇಳ್ತಿದೆ ಈ ಗ್ರಿಡ್ಡು ನಿಮಗೆ? ಫೈನಲ್ ಆಗಿ ಏನೋ ಬೇಕಾಗಿದೆ ನಿಮಗೆ ಇದರಲ್ಲಿ ಅಲ್ವಾ. ನೀವು ಮ್ಯಾನಿಫೆಸ್ಟ್ ರಾಂಗ್ ಮಾಡ್ತಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಮ್ಯಾನಿಫೆಸ್ಟ್ ಅಂದರೆ ಎಲ್ಲ ಒಳ್ಳೇದಾಗುತ್ತೆ ಅಂತಲ್ಲ, ನೀವು ಮ್ಯಾನಿಫೆಸ್ಟ್ ಮಾಡೋದ್ರಲ್ಲಿ ರಾಂಗ್ ಮಾಡ್ತಿದ್ದೀರಾ. ಒಂದ್ಸಲ ಥಿಂಕ್ ಮಾಡಿ, ಎಲ್ಲಿ ರಾಂಗ್ ಮಾಡ್ತಿದ್ದೀವಿ ಅಂತಂದ್ಬಿಟ್ಟು. ಓಕೆನಾ? ಸೊ ಫೈನಲ್ ಆಗಿ ನೋಡೋಣ. ಸೊ ಇಷ್ಟೊಂದು ಬ್ಯಾಡ್ ಕಾರ್ಡ್ಸ್ ಬಂದಮೇಲೆ ನಾವು ಏನಾದರೂ ಒಂದು ಕಾರ್ಡ್ ತೆಗೆದು ಯೋಚನೆ ಮಾಡಲೇಬೇಕು. ಓಕೆನಾ? ನನಗೆ ಗೊತ್ತಿರೋ ಪ್ರಕಾರ ನೀವು ರಾಂಗ್ ಮ್ಯಾನಿಫೆಸ್ಟೇಷನ್ಸ್ ಮಾಡಿದ್ದೀರಾ, ನಿಮ್ಮ ವಿಷನ್ ಬೋರ್ಡ್ ರಾಂಗ್ ಇದೆ. ಓಕೆನಾ? ನೋಡೋಣ ಏನು ಬರುತ್ತೋ. ವಾವ್, ಪೇಜ್ ಆಫ್ ವಾಂಡ್ಸ್ ಬಂದಿದೆ. ನೀವು ನಿಮ್ಮ ಜಾಬ್ ರಿಲೇಟೆಡು ರಾಂಗ್ ಮ್ಯಾನಿಫೆಸ್ಟ್ ಮಾಡಿದ್ದೀರಾ. ಓಕೆನಾ? ನೋಡಿದ್ದನ್ನ ನಿಮ್ಮದು ಅಂತ ಅಂದ್ಕೊಳ್ತಿದ್ದೀರಾ. ನಿಮ್ಗೆ ಅನಿಸಿದ್ದು ನಿಮ್ಮ ಒಳಗಡೆ ಇರೋದನ್ನು ನೀವು ಮಾಡ್ತಿಲ್ಲ ವರ್ಕ್ ಅಲ್ವಾ. ಅದನ್ನು ತಿಳ್ಕೊಬೇಕು ಅಂತ ಹೇಳ್ತಿದೆ ಆ ಕಾರ್ಡು. ಓಕೆನಾ? ಸೊ ನೀವು ಬ್ಯೂಟಿಫುಲ್ ಆಗಿ, ಅಬ್ಯಾಂಡೆನ್ಸ್ ಆಗಿ, ವೆಲ್ತಿ ಆಗಿದ್ದರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಮೊದಲೇ ಹೇಗಿದ್ರೋ ಆ ಸ್ಥಿತಿಗೆ ಬರ್ತೀರಾ. ನೀವು ಡ್ರೀಮಿಂಗ್ ಮಾಡಿರೋ ಲೈಫ್ ನಿಮ್ದಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ರಾಂಗ್ ಮ್ಯಾನಿಫೆಸ್ಟ್ ಮಾಡಬೇಡಿ, ಫೈಂಡ್ ಔಟ್ ಮಾಡಿ ಏನು ಮಾಡ್ತಿದ್ದೀರಾ ರಾಂಗ್ ಮ್ಯಾನಿಫೆಸ್ಟ್ ಅಂತ ಅಂದ್ಬಿಟ್ಟು. ಓಕೆನಾ? ಇವಾಗ ಎಕ್ಸಾಂಪಲ್ ಒಂದ್ರ ಬಗ್ಗೆ ಬೇಕು ಅಂತ, ಒಂದು ವಿಷಯದ ಬಗ್ಗೆ ಬೇಕು ಅಂತ, ಅದ್ರ ಜೊತೆ ಇನ್ನೊಂದು ಬೇರೆ ವಿಷಯ. ಓಕೆನಾ? ಅದಾದರೆ ನೀವು ಫಸ್ಟ್ ಅಂದ್ಕೊಂಡಿರೋ ವಿಷಯ ನಡೆಯಲ್ಲ.
ಆ ರೀತಿ. ಓಕೆನಾ? ಅರ್ಥ ಆಯ್ತಲ್ವಾ? ನೀವು ಯಾವ ವಿಷಯದ ಬಗ್ಗೆ ಮಾಡ್ತಿದ್ದೀರಾ ನನಗೆ ಗೊತ್ತಿಲ್ಲ. ಓಕೆ, ಇವಾಗ ನಾನು ಬಿಸ್ನೆಸ್ ಮಾಡಬೇಕು ಅಂತಂದ್ಬಿಟ್ಟು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿದ್ರೆ ಹೇಗಿರುತ್ತೆ? ಹಾಗೆ ಎನರ್ಜಿ ಕನ್ಫ್ಯೂಸ್ ಆಗಿಬಿಟ್ಟು ಯಾವುದೂ ಆಗಲ್ಲ. ಕೊನೆಗೆ ಏನು ಮಾಡಬೇಕು? ಹಾಗೆ ಇರಬೇಕು ಅಂತಂದ್ಬಿಟ್ಟು ಇನ್ನೂ ಹುಡುಕ್ತಾನೆ ಇರ್ತೀರ, 30 40 ಯಾವ ಜಾಬ್ ಮಾಡೋದು ಅಂತ. ಇಟ್ಸ್ ಓಕೆ, ಬ್ಯೂಟಿಫುಲ್. ರಿಯಲಿ ನನಗೆ ತುಂಬ ಖುಷಿ ಆಯಿತು. ಈ ರೀಡಿಂಗ್ಸ್ ತುಂಬ ಡಿಫ್ರೆಂಟ್ ಆಗಿದೆ. ಎಷ್ಟೊಂದು ಬ್ಯೂಟಿಫುಲ್ ಆಗಿ, ಎಷ್ಟೊಂದು ಡಿಫ್ರೆಂಟ್ ಆಗಿದ್ದಾವೆ ಅಲ್ವಾ? ನಾನು ಯಾವಾಗಲೂ ಮನಿ ಬಗ್ಗೆ, ಫಾಸ್ಟ್ ಲೈಫ್, ಕರ್ಮ, ಫ್ಯೂಚರ್ ಬಗ್ಗೆ ಅಂತ ತೆಗಿತಿದ್ದೆ. ಬಟ್ ಯಾಕೋ ಗೊತ್ತಿಲ್ಲ, ಆ ಗ್ರಿಡ್ ಯಾಕೆ ಕಾಣಿಸ್ತು ನನಗೆ ಮೆಡಿಟೇಷನಲ್ಲಿ ಒಂದು ವಿಷನ್ ರೀತಿ. ಸೊ ಅದು ಹೇಳ್ದಂಗೆ ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದಾಯಿತು. ಸೊ ನಿಮ್ಗೆ ಏನು ಅನ್ನಿಸ್ತು ಇದ್ರ ಬಗ್ಗೆ ಟೋಟಲ್ ಆಗಿ? ಸೊ ಬೇಗ 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 ಹಾಗೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಕಮೆಂಟ್ಸ್ ಬರ್ತಿದೆ, ತುಂಬ ಹ್ಯಾಪಿ ಆಗ್ತಿದೆ. ನಾನು ಒಂದು ಸ್ವಲ್ಪ ಹಾಗೆ ಬೇಜಾರಲ್ಲಿ ಕೂತ್ಕೊಂಡ್ರೆ ಸಾಕು, ಯಾರಾದರೂ ಒಬ್ರು ಕಮೆಂಟ್ ಮಾಡ್ತಾರೆ, ತುಂಬ ಖುಷಿ ಆಗುತ್ತೆ. ಎಸ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಫ್ರೆಂಡ್ಸ್, ಬ್ಯೂಟಿಫುಲ್.